ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಸ್, ನಾನು ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಸಾರಿ, ಈ ಬ್ಯುಸಿ ಶೆಡ್ಯೂಲ್ ಇಂದ ನಾನು 1-2 ಡೇಸ್ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಯಾಕಂದ್ರೆ ನೀವೆಲ್ಲರೂ ಕಾಯ್ತಾ ಇರ್ತೀರಾ, ಅಟ್ಲೀಸ್ಟ್ ನನಗೋಸ್ಕರ ಅಲ್ಲ ಅಂದ್ರೂ ಬೇರೆ ವಿಡಿಯೋಸ್ಗೋಸ್ಕರ ಇವಾಗೆಲ್ಲ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ ಅಂತ ಗೊತ್ತು. ಬನ್ನಿ, ಮತ್ತೆ ಒಂದು ಗೃಹಲಕ್ಷ್ಮಿ ಒಂದು ಇನ್ಫಾರ್ಮೇಶನ್ ತಗೊಂಡು ನಿಮ್ಮೊಟ್ಟಿಗೆ ಬಂದಿದ್ದೇನೆ ನಾನು. ಹೇಗಿದ್ದೀರಾ ಎಲ್ರು? ಫಸ್ಟ್ ಆಫ್ ಆಲ್ ಎಸ್, ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ನಾನು ಮತ್ತೆ ಗೃಹಲಕ್ಷ್ಮಿ ಟಾಪಿಕ್ ತಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ. ತುಂಬಾ ಬಿಸಿ ಶೆಡ್ಯೂಲು. ಯಾಕಂದ್ರೆ ಇವಾಗ ಎಲ್ಲ ಏನ್ ಹೇಳ್ತಾ ಇದ್ದಾರೆ, SC ST ಇರೋರ್ಗೆ ಮತ್ತೆ ಜನರಲ್ ಕ್ಯಾಸ್ಟ್ ಇರೋರ್ಗೆ ಎಲ್ಲ ಮತ್ತೆ ಹೊಸ ಹೊಸ ರೂಲ್ಸ್ ತಂದಿದ್ದಾರೆ ಗೃಹಲಕ್ಷ್ಮಿ ಬಗ್ಗೆ, ಬಯೋಮೆಟ್ರಿಕ್ ಅಪ್ಡೇಟ್ ಬಗ್ಗೆ. ಸೊ ಅದನ್ನೇ ನಾನು ನಿಮ್ಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮುಖಾಂತರ ನಿಮ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ, ಅದ್ರಿಗಿನ ಮುಂಚೆ ನಂದು ಒಂದು ಚಿಕ್ಕ ಫಾರ್ಮಾಲಿಟಿ, ಅದನ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ, ಎಸ್, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದೇ ತರ ವಿಡಿಯೋಸು ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ಗಳಾಗ್ಲಿ ಅಥವಾ ಹೆಣ್ಮಕ್ಳಿಗೆ ಗೌರ್ಮೆಂಟ್ ಸ್ಕೀಮ್ಸ್ಗಳಾಗ್ಲಿ, ಬಡವರಿಗೆ ವಿದೌಟ್ ಇಂಟ್ರೆಸ್ಟ್ ಲೋನ್ಸ್ಗಳಾಗ್ಲಿ, ಮತ್ತೆ ಗಾಡಿ ಧನ ಸಹಾಯ ಆಗ್ಲಿ, ಗೂಡ್ಸ್ ಆಗ್ಲಿ, ಗಾಡಿಗಳಾಗ್ಲಿ, 2 ವೀಲರ್ ಆಗ್ಲಿ, 3 ವೀಲರ್ ಆಗ್ಲಿ, 4 ವೀಲರ್ ಆಗ್ಲಿ, ನಾನು ನಿಮಗೆ ಸಹಾಯ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಮೂಲಕ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಮತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಎಲ್ಲ ತಿಳಿಸ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಪದೇ ಪದೇ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ. ಇದ್ರಲ್ಲಿ ನಿಮ್ದು ಸ್ವಾರ್ಥನೂ ಇದೆ, ನಂದು ಇದೆ. ನಿಮ್ದು ಯೂಸ್ ಇದೆ, ನಂದು ಸ್ವಾರ್ಥ ಇದೆ ಅಂತಾನೆ ಹೇಳ್ಬೋದು. ನಾನು ಎಲ್ಲಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಮುಂಬರುವ ವಿಡಿಯೋಗಳಲ್ಲಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಹಿಟ್ ಮಾಡ್ಕೊಂಡಿರಿ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ. ಓಕೆನಾ? ಬೆಲ್ ಐಕನ್ ಹಿಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವುಗಳೇ ನೋಡ್ಬೇಕು ವಿಡಿಯೋಸು, ನನ್ನ ವಿಡಿಯೋಸ್ ನೀವುಗಳೇ ಫಸ್ಟ್ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಕೂಡ ಆಗಿರುತ್ತೆ. ಸೊ ಹಂಗಾಗಿ ಬೆಲ್ ಐಕನ್ ನೋಟಿಫಿಕೇಶನ್ ಬರುತ್ತೆ. ಎಲ್ಲಾ ಹೆಣ್ಮಕ್ಳು ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಟೈಮ್ ಸಿಗ್ತಾ ಟಿವಿ ನೋಡ್ತಾ ಊಟ ಮಾಡ್ತಾ ನೀವು ವಿಡಿಯೋನ ನೋಡ್ಬೋದಾ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಇವತ್ತು ಬನ್ನಿ, ವಿಡಿಯೋ ಗೃಹಲಕ್ಷ್ಮಿದಾಗಿರುತ್ತೆ. ಇಂಪಾರ್ಟೆಂಟ್ ಅಪ್ಡೇಟ್, ಮಿಸ್ ಮಾಡಬೇಡಿ ಮತ್ತೆ ಸ್ಕಿಪ್ ಮಾಡಬೇಡಿ ಯಾರೂನು. ಓಕೆನಾ? ಇವಾಗ ಅಪ್ಡೇಟ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಗೃಹಲಕ್ಷ್ಮಿ ಅಪ್ಡೇಟ್ ಖಂಡಿತ 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 ಮಾಡಬೇಕು. ಅದು ವೆಬ್ಸೈಟ್ ಇನ್ನ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲೂ ಬಿಟ್ಟಿಲ್ಲ. ಯಾರೋ ಹೇಳ್ತಾ ಇದ್ರಪ್ಪ ಮಾಡಿ ಅಕ್ನಾಲೇಜ್ಮೆಂಟೇ ಕೊಡ್ತಾ ಇದ್ದಾರೆ, ನೀವ್ಯಾಕೆ ಕೊಡ್ತಾ ಇಲ್ಲ ಅಂತ. ಖಂಡಿತ ಇನ್ನು ಎಲ್ಲೂ ಸ್ಟಾರ್ಟ್ ಮಾಡಿಲ್ಲ. ನೀವೂನು ಯಾಮಾರಕ್ ಹೋಗ್ಬೇಡಿ, ಎಲ್ಲೂ ಮಾಡ್ತಾ ಇಲ್ಲ. ಇನ್ನ ವೆಬ್ಸೈಟ್ ರೆಡಿ ಮಾಡ್ತಾ ಇದ್ದಾರೆ. ಇವನ್ ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಇಲ್ಲೆಲ್ಲೂ ಬಿಟ್ಟಿಲ್ಲ. ಸೊ ಹಂಗಾಗಿ ಯಾರು ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಮತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು, ದಾಖಲಾತಿಗಳೇನ್ ಬೇಕು ಅಂತ ಕೇಳ್ತಾ ಇದ್ದೀರಾ ಎಲ್ರು. ಆಸ್ ಇಟ್ ಈಸ್ ನಮ್ಗೆ ಆಧಾರ್ ಕಾರ್ಡು ಮತ್ತೆ ರೇಷನ್ ಕಾರ್ಡು ಇದು ಓಕೆನಾ? ಬಟ್ SC ST ಕ್ಯಾಸ್ಟ್ ಇದ್ದವ್ರಿಗೆ ಕ್ಯಾಸ್ಟ್ ಇನ್ಕಮ್ ಖಂಡಿತ ಕೇಳ್ತಾ ಇದ್ದಾರೆ. ಯಾರ್ಯಾರು ಕ್ಯಾಸ್ಟ್ ಇನ್ಕಮ್ ಇಲ್ಲ, ಇನ್ನು ನಿಮ್ಗೆ 1ನೇ ತಾರೀಕುವರೆಗೂ ಟೈಮ್ ಇದೆ. ಸೊ ಬೇಗ ಬೇಗ ಕ್ಯಾಸ್ಟ್ ಇನ್ಕಮ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕ್ಯಾಸ್ಟ್ ಇನ್ಕಮ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. SC ST ಸರ್ಟಿಫಿಕೇಟ್, SC ST ಕ್ಯಾಸ್ಟ್ ಇರೋರಿಗೆ ಕ್ಯಾಸ್ಟ್ ಇನ್ಕಮ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಜನರಲ್ ಕ್ಯಾಸ್ಟ್ ಅವ್ರಿಗೆ ಏನು ಹೇಳಿಲ್ಲ, ಕ್ಯಾಸ್ಟ್ ಇನ್ಕಮ್ ಬೇಕು ಅಂತ ಏನು ಹೇಳಿಲ್ಲ. ಬಟ್ ನೀವು ಮಾಡಿಸ್ಕೊಂಡು ಇಟ್ಕೊಳ್ಳಿ, ಯಾಕೆ ಬೇಕು. ಆಮೇಲೆ ನಾವು ಹೋಗೋ ಟೈಮಲ್ಲಿ ಹೋಗಿದ ತಕ್ಷಣ ನಮ್ಗೆ ಅಮ್ಮ ಕ್ಯಾಸ್ಟ್ ಇನ್ಕಮ್ ಬೇಕೇ ಬೇಕು ಅಂದ್ರೆ ಅವಾಗ ಏನ್ ಮಾಡ್ತೀರಾ ಅಲ್ವಾ? ಕಷ್ಟ ಆಗೋದ್ ಬೇಡ ಅಲ್ವಾ ಎಲ್ಲ ಹೆಣ್ಮಕ್ಳಿಗೂ? ಫಸ್ಟೇ ಹೋಗಿ ಲೈನಲ್ಲಿ ನಿಂತ್ಕೊಂಡು ಒಬ್ರಿಂದ ಒಬ್ರಿಗೆ ಗೊತ್ತಾಗುತ್ತೆ ಖಂಡಿತ. ಬಟ್ ಯಾಕೆ ನಾವು ಪ್ರೀ ಅಲರ್ಟ್ ಆಗಿರೋಣ ಅಲ್ವಾ? ಕ್ಯಾಸ್ಟ್ ಇನ್ಕಮ್ ಎಲ್ಲರೂ ಮಾಡ್ಕೊಂಡು ಇಟ್ಕೊಳ್ಳಿ, ಅದೇನು ನಿಮ್ಗೆ ವೇಸ್ಟ್ ಆಗಲ್ಲ. ಬೇರೆ ಲೋನ್ಗಳಿಗೆ ಆಗ್ಲಿ ಅಥವಾ ಯಾವುದೇ ನಿಮ್ಗೆ ಗೌರ್ಮೆಂಟ್ ಫೆಸಿಲಿಟೀಸ್ ಅಂತ ಬಂದಾಗ ನಿಮ್ಗೆ ಕ್ಯಾಸ್ಟ್ ಇನ್ಕಮ್ ಕಡ್ಡಾಯ, ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು ಅಲ್ವಾ? ಸೊ ಹಾಗಾಗಿ ನೀವೇನ್ ಮಾಡಿ ಅಂತಂದ್ರೆ ಕ್ಯಾಸ್ಟ್ ಇನ್ಕಮ್ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ನಿಮ್ಗೆ ನಾನು ಇದು ಹೇಳ್ಬೇಕು ಅಂತಾನೆ ನಾನು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ವಿಡಿಯೋ ಮಾಡ್ತಾ ಇರೋದು. ಸೊ ಹಂಗಾಗಿ ಯಾರು ಮಿಸ್ ಮಾಡಿದ್ರೆ ಕ್ಯಾಸ್ಟ್ ಇನ್ಕಮ್ ಮಾಡ್ಕೊಳ್ಳಿ. ಯಾರು ಗೃಹಲಕ್ಷ್ಮಿ ದುಡ್ಡಿನ ಬಗ್ಗೆ ಯಾರು ಆಸ್ ಇಟ್ ಈಸ್ ನಮ್ಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ವೇಟ್ ಮಾಡೋಣ. 4,000 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಈ ತಿಂಗಳು 4,000 ಬರುತ್ತೆ, ಅಕೌಂಟ್ಗೆ ಬಂದೇ ಬಿಟ್ಟಿದೆ ಅಂತ ತುಂಬಾ ಜನ ಹೇಳಿದ್ದಾರೆ. ಬಟ್
ಇನ್ನು ಯಾರಿಗೂ ಬಂದಿಲ್ಲ. ಯಾರೋ ಒಬ್ರು ಹೇಳ್ತಾ ಇದ್ರು ನಿನ್ನೆ ನಮ್ಗೆ ಅಕೌಂಟ್ಗೆ ಬಂದಿದೆ ಮ್ಯಾಮ್ 2,000 ಬಂದಿದೆ ಅಂತ. ಇದು ಒಂದು 3 days ಬ್ಯಾಕ್ ನಾನು ಹೇಳ್ತಾ ಇರೋದು ಮಾತು. ಬಟ್ ಇನ್ನು ಯಾರಿಗೂ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ. ಓಕೆನಾ. ನಮ್ಮ ಮನೆ ಪಕ್ಕದವ್ರಿಗೆ ಬಂದಿದೆ ಬಟ್ ನಮ್ಗೆ ಬಂದಿಲ್ಲ ಅಂತ ಇದ್ರು. ಓಕೆ, ಯಾರಿಗೂ ಬಂದಿಲ್ಲ ಇನ್ನ. ಸೊ ಯಾರು ವರಿ ಮಾಡ್ಕೋಬೇಡಿ. ಮತ್ತೆ ಖಂಡಿತ ಹಾಕ್ತಾರೆ. ಎಲ್ರು ಏನ್ ತಿಳ್ಕೊಂತಾ ಇದಾರೆ ಅಂತಂದ್ರೆ, ಆಯ್ತು ಇನ್ನ ಒಂದ್ 3 ತಿಂಗಳು ಹಿಂಗೆ ಮುಂದೆ ಓಡಿಸ್ತಾರೆ ಇದನ್ನ, ಆಮೇಲೆ ಹಾಕದೇ ಇಲ್ಲ ಅಂತ ಏನೋ ಮಾಡ್ತಾ ಇದಾರೆ. ಅವರು ಕೋಟಿಗಟ್ಲೆ ಗೌರ್ಮೆಂಟ್ಗೆ ಲಾಸ್ ಆಗ್ತಾ ಇದೆ ಅಂತಂದ್ರೆ ಇದು ಒಂದ್ ಒಳ್ಳೇದು. ತುಂಬಾ ಜನ ಹೇಳ್ತಾ ಇದಾರೆ ಏನಪ್ಪಾ ಅಂತಂದ್ರೆ, ನಾವು ಒಂದು ರೇಷನ್ ಡಿಪೋಗೆ ಅಪ್ಡೇಟ್ ಕೊಡ್ಬೋದಲ್ವಾ. ರೇಷನ್ ಇವಾಗ ಮತ್ತೆ ಬಯೋಮೆಟ್ರಿಕ್ ಅಂತ ಏನ್ ಮಾಡಕ್ಕಿದ್ದಾರೆ. ನಾವು ಎಲ್ಲಿ ರೇಷನ್ ತಗೋತೀವಿ ಅಂದ್ರೆ ತಿಂಗಳಿಗೆ ನಾವು ರೇಷನ್ ಎಲ್ಲಿ ತಗೋತೀವಿ ಅಲ್ಲಿ ಅವ್ರು ಅಪ್ಡೇಟ್ ಕೊಟ್ರೆ ಅವರು ಮುಂಚೆ ಅಪ್ಡೇಟ್ ಮಾಡೋರಲ್ವಾ. ಯಾಕೆ ನಮ್ಗೆ ಈ ತರ ಮತ್ತೆ ಬಯೋಮೆಟ್ರಿಕ್ ಅಂತ ಮಾಡಿದ್ದಾರೆ ಅಂತ. ರೇಷನ್ ಡಿಪೋರ್ಗೆ ಅಪ್ಡೇಟ್ ಕೊಟ್ರೆ ಅವ್ರಿಗೆ ಒಂದ್ ಲಿಸ್ಟ್ ತರ ಬರುತ್ತೆ, ಯಾರಿದ್ದಾರೆ ಯಾರಿಲ್ಲ ಅಂತ. ಎಲ್ರು ಸುಳ್ಳು ಹೇಳ್ಬೋದು ಅಲ್ವಾ. ಬಯೋಮೆಟ್ರಿಕ್ ಅಂತ ಬಂದಾಗ ಯಾರು ಸುಳ್ಳು ಹೇಳಕ್ಕಾಗಲ್ಲ, ಯಾರು ಯಾಮರ್ಸಕ್ಕಾಗಲ್ಲ ಅಂತಾನೆ ಒಂದು ಕಾಂಗ್ರೆಸ್ ಸರ್ಕಾರ ಈ ರೂಲ್ಸ್ ತಂದಿದೆ ಅಂತಾನೆ ಹೇಳ್ಬೋದು. ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಇವಾಗ. ಯಾಕಂದ್ರೆ IT ಪೇಯರ್ಗೆ ಎಷ್ಟೋ ಜನಕ್ಕೆ ಬಂದಿದೆ. ಅವ್ರಿಗೆ ಏನ್ ಕಮ್ಮಿ ಇರುತ್ತೆ ಹೇಳಿ, ಅವ್ರಿಗೆಲ್ಲ ಎಷ್ಟೋ ಜನಕ್ಕೆ ಬಂದಿದೆ. ಸೊ ಹಂಗಾಗಿ ಹಂಗೆಲ್ಲ ಮಾಡೋದ್ ಬೇಡ. ಪರ್ಟಿಕ್ಯುಲರ್ ಬಡವ್ರು ಯಾರಿದ್ದಾರೆ ಅವ್ರಿಗೆ ಬರ್ಲಿ. ಬಡವ್ರು ಯಾರ್ಯಾರು ಇದಾರೆ ನೋಡಿ. ಸೊ ಇವಾಗ ಬಡವ್ರು ಇದ್ರು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಡವ್ರು ಇದ್ರು, ಅವ್ರಿಗೂ ಎಷ್ಟೋ ಜನಕ್ಕೆ ಬಂದಿಲ್ಲ ಗೊತ್ತಾ. ಈ ಬಯೋಮೆಟ್ರಿಕ್ ಇಂದ ಅವ್ರಿಗೂ ಯೂಸ್ ಆಗುತ್ತೆ. ಸೊ ಹಂಗಾಗಿ ಯಾರು ಟೆನ್ಷನ್ ತಗೊಳ್ದೆ ಎಲ್ರು ಬಯೋಮೆಟ್ರಿಕ್ ಕೊಡಿ. ಸ್ವಲ್ಪ ಒಂದ್ 2 ದಿವಸ ಕಷ್ಟ ಆಗುತ್ತೆ. ಲೈನಿಂಗ್ ನಿಂತ್ಕೋಬಹುದು. ಇದು ಲೈನಿಂಗ್ ನಿಂತ್ಕೋಬೇಕಾಗುತ್ತೆ. ಲೈನ್ ಬರೋವರೆಗೂ ನಾವು ನಮ್ದು ಟರ್ಮ್ ಬರೋವರೆಗೂ ನಾವು ಕಾಯ್ಬೇಕಾಗುತ್ತೆ. ಸೊ 2,000 ಬರುತ್ತೆ. ಅದು ಒಂದು ಖುಷಿ ಇರುತ್ತೆ. ಹಬ್ಬ ನಮ್ದೊಂದು ಆಯ್ತು ಸಮಾಧಾನ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಎಲ್ರು ಕ್ಯಾಸ್ಟ್ ಅಂಡ್ ಇನ್ಕಮ್ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಗೃಹಲಕ್ಷ್ಮಿ ಯಾರಿಗೂ ಬಿಟ್ಟಿಲ್ಲ, ಯಾರಿಗೂ ಅಪ್ಡೇಟ್ ಮಾಡಕ್ ಬಿಟ್ಟಿಲ್ಲ. ಸೊ ಯಾರು ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್, ಮತ್ತೆ ಹೊಸ ಗೌರ್ಮೆಂಟ್ ಸ್ಕೀಮ್ಗಳೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಜ ನಾನು ಮಾಡ್ತೀನಿ. ಬಟ್ ಯಾವುದು ಇನ್ನ ಬಿಟ್ಟಿಲ್ಲ. ಬಿಟ್ರೆ ಖಂಡಿತ ನಿಮ್ಮೊಂದಿಗೆ ನಾನು ನಿಮ್ಗೆ ನನ್ನ ಮನಸ್ಸಲ್ಲಿ ನಿಜ ನಾನು ಈ ಕೆಲಸನ ಆಯ್ಕೆ ಮಾಡ್ಕೊಂಡಿರೋದೇ ನಾನು ಎಲ್ರಿಗೂ ಒಂದು ಯಾವುದೋ ರೂಪದಲ್ಲಿ ನಾನು ಹೆಲ್ಪ್ ಮಾಡಬೇಕು ಅನ್ನೋದೇ ನಂದು ಉದ್ದೇಶ ಆಗಿರುತ್ತೆ. ಫಸ್ಟಿಂದನೂ ಅದೇ ಉದ್ದೇಶ ಆಗಿರುತ್ತೆ ನಂದು. ಅದಕ್ಕೆ ನಾನು ಈ ಕೆಲಸನ ನಾನು ಆಯ್ಕೆ ಮಾಡ್ಕೊಂಡಿರೋದು. ಸೊ ಯಾವುದೋ ಒಂದು ರೂಪದಲ್ಲಿ ನಾನು ಹೆಲ್ಪ್ ಮಾಡ್ಬೋದು, ಬಡವರಿಗೆ ಹೆಲ್ಪ್ ಮಾಡೋದು, ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಹೆಲ್ಪ್ ಮಾಡ್ಬೋದು ಅಂತಾನೆ ನಾನು ಈ ಕೆಲಸನ ನಾನು ಆಯ್ಕೆ ಮಾಡ್ಕೊಂಡಿರೋದು. ಸೊ ಹಂಗಾಗಿ ಎಲ್ಲರೂ ಕಾಯ್ತಾ ಇರಿ ನನ್ನ ವಿಡಿಯೋಸ್ಗೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ 2 days ನನಗೆ ನಾನು ಬಿಸಿ ಇರ್ಲಿಲ್ಲ ಅಂದ್ರೆ ನಾನು ನಿಜ ಡೈಲಿ ಹಾಕಕ್ಕೆ ವಿಡಿಯೋಸು ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಆಗ್ತಾ ಇಲ್ಲ ನನಗೆ. ಸೊ ಹಂಗಾಗಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜಾಸ್ತಿ ಏನು ಹೇಳಲ್ಲ. ನನ್ನ ಅದಕ್ಕಿಂತ ಜಾಸ್ತಿ ವಿಡಿಯೋ ನಾನು ಕೊರಿಯೋದ್ರಲ್ಲೇ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಹಿಟ್ ಮಾಡ್ಕೊಳ್ಳಿ ಅಂತ ಪ್ಲೀಸ್. ಅದನ್ನ ಮಾತ್ರ ಮರಿಬೇಡಿ. ದುಡ್ಡು ಹತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ, ಜಸ್ಟ್ 2 seconds ಸಾಕು. ಸೊ ನಿಮಗೆ ಸಬ್ಸ್ಕ್ರೈಬ್ ಆಗ್ಬಿಡುತ್ತೆ ಅಂತ ಹೇಳ್ತಾ, ಮತ್ತೆ ನಾನು ಯಾವುದೇ ಸ್ಕ್ರಿಪ್ಟ್ ರೆಡಿ ಮಾಡಿ ಮಾತಾಡಲ್ಲ. ಇದ್ದಿದ್ದು ಏನಿರುತ್ತೋ ಅದನ್ನೇ ನಾನು ರೆಡಿ ಆಗಿಬಿಟ್ಟು ಕೂಡ ಮಾತಾಡಲ್ಲ. ನಾನು ಏನಿರುತ್ತೋ ಅದನ್ನೇ ಹೇಳ್ಬಿಡ್ತೀನಿ. ಸೊ ಹಾಗಾಗಿ ಏನಾದರೂ ಸೆಂಟ್ರಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವೆಲ್ಲ ನನ್ನ ಫ್ಯಾಮಿಲಿನೇ. ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ತಿಳ್ಕೊತೀನಿ. ಓಕೆನಾ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.